ಸ್ಟೈಲಲ್ಲಿ ಉಬ್ಬಿರುವಂಥ ಪೂರಿನ ಮನೆಯಲ್ಲೇ ಯಾವ ರೀತಿ ಮಾಡೋದು ಅಂತ ನಾನು ಈ ವಿಡಿಯೋದಲ್ಲಿ ನಿಮ್ಗೆಲ್ರಿಗೂ ತಿಳಿಸ್ಕೊಡ್ತೀನಿ. ಸೊ ವಿಡಿಯೋ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಆದಷ್ಟು ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಒಟ್ಟಿಗೆ ಶೇರ್ ಮಾಡಿ, ಹಾಗೆ ಮರಿದೇನೆ ಲೈಕ್ ಮಾಡ್ತೀರಾ ಅಲ್ವಾ. ಬನ್ನಿ ಮೊದಲನೇದಾಗಿ ಪೂರಿ ಯಾವ ರೀತಿ ಮಾಡೋದು ಅಂತ ನೋಡೋಣ. ಮೊದಲಿಗೆ ನಾನಿಲ್ಲಿ 2.5 ಕಪ್ ಆಗುವಷ್ಟು ಗೋಧಿ ಹಿಟ್ಟನ್ನು ತೊಗೊಂಡಿದ್ದೀನಿ. ಸಾಕಷ್ಟು ಜನ ಏನು ಮಾಡ್ತಾರೆ, ಮೈದಾ ಹಿಟ್ಟನ್ನ ಬಳಸ್ತಾರೆ. ಮೈದಾ ಹಿಟ್ಟು ಬಳಸೋದ್ರಿಂದ ಆರೋಗ್ಯಕ್ಕೂ ಕೂಡ ಅಷ್ಟು ಒಳ್ಳೆಯದಲ್ಲ, ಹಾಗೆ ಪೂರಿನೂ ಕೂಡ ತುಂಬ ಚೆನ್ನಾಗಿ ಬರೋದಿಲ್ಲ ಅದು. ಸೊ ಗೋಧಿ ಹಿಟ್ಟು ಆರೋಗ್ಯಕ್ಕೂ ಒಳ್ಳೆಯದು ಕೂಡ. ಈ ನಡುವೆ ಎಲ್ಲರೂ ಗೋಧಿ ಹಿಟ್ಟಿನಿಂದನೇ ಪೂರಿ ಮಾಡ್ತಾರೆ. ನಂತರ ನಾನು ಇದಕ್ಕೆ ಒಂದು 1/2 ಸ್ಪೂನಷ್ಟು ಉಪ್ಪನ್ನು ಸೇರಿಸ್ತಾ ಇದ್ದೀನಿ. ಉಪ್ಪು ಬದಲಿಗೆ ಸುಮಾರು ಜನ ಏನು ಮಾಡ್ತಾರೆ, ಸೋಡಾ ಪುಡಿ ಸೇರಿಸ್ತಾರೆ. ಸೋಡಾ ಪುಡಿ ಸೇರಿಸೋದ್ರಿಂದ ಪೂರಿ ಉಬ್ಬಿ ಬರೋದಿಲ್ಲ. ದಯವಿಟ್ಟು ಸೋಡಾ ಪುಡಿ ಬಳಸಬೇಡಿ. ನಂತರ ನಾನಿಲ್ಲಿ 3 ಟೇಬಲ್ ಸ್ಪೂನಷ್ಟು ಎಣ್ಣೆನ ಸೇರಿಸ್ತಾ ಇದ್ದೀನಿ. ನೀವು ಕಾಯಿಸಿ ಆರಿಸಿರೋ ಎಣ್ಣೆನಾದರೂ ಸೇರಿಸ್ಬೋದು, ಇಲ್ಲ ವಾರ್ಮ್ ಆಗಿರೋ ಎಣ್ಣೆನೂ ಕೂಡ ಸೇರಿಸ್ಬೋದು. ಎಣ್ಣೆ ಹಾಕಿ ಸೇರಿಸೋದ್ರಿಂದ ಸಾಫ್ಟಾಗಿ ಬರುತ್ತೆ ಪೂರಿ. ಸೊ ಇದನ್ನು ಕ್ಲೀನಾಗಿ ನಾವು ಮೊದಲಿಗೆ ಮಿಕ್ಸ್ ಮಾಡ್ಕೋಬೇಕು. ಡ್ರೈ ಮಿಕ್ಸ್ ಮಾಡ್ಕೊಂಡು ಆದ ನಂತರ ಸ್ವಲ್ಪನೇ ನೀರು ಸೇರಿಸ್ತಾ ಕಲಿಸ್ಕೋಬೇಕಾಗುತ್ತೆ. ಅಲ್ಲಿ ನೀರು ಹಾಕೋಬೇಡಿ, ತುಂಬಾ ಅಳಕಾಗ್ಬಿಡುತ್ತೆ. ನೋಡಿಕೊಂಡು ಹಿಟ್ಟನ್ನ ಕಲಿಸ್ಬೇಕಾದ್ರೆ ಹಾಕೊಳ್ಳಿ ನೀರನ್ನ. ಸಾಕಷ್ಟು ಜನ ಹಿಟ್ಟನ್ನ ಯಾವ ರೀತಿ ಕಲಿಸ್ತಾರೆ ಅಂದರೆ ತುಂಬ ಗಟ್ಟಿ ಕಲಿಸ್ತಾರೆ. ಪೂರಿಗೆ ಆದಷ್ಟು ಸಾಫ್ಟಾಗಿ ಕಲಿಸಿ. ನೀವೆಷ್ಟು ಸಾಫ್ಟಾಗಿ ಕಲಿಸ್ತೀರೋ ಅಷ್ಟು ಪೂರಿ ಮೃದುವಾಗಿ ಬರುತ್ತೆ. ಸೊ ಈ ರೀತಿ ಚೆನ್ನಾಗಿ ಕಲಿಸ್ಕೋಬೇಕಾಗುತ್ತೆ. ನೀವು ಎಷ್ಟು ಚೆನ್ನಾಗಿ ಕಲಿಸ್ಕೊತೀರೋ ಅಷ್ಟು ಚೆನ್ನಾಗಿ ಪೂರಿ ಬರುತ್ತೆ ಅಂತಲೇ ಹೇಳ್ಬೋದು. ಇನ್ನು ಪೂರಿಗೆ ಕಾಂಬಿನೇಷನ್ ಆಗಿ ನಾವು ವೆಜಿಟೇಬಲ್ ಸಾಗು, ಇಲ್ಲ ಆಲೂ ಸಾಗು, ಇನ್ನು ಚಟ್ನಿ, ಇವು 3 ಬೆಸ್ಟ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ಪೂರಿ ಜೊತೆ ಟೇಸ್ಟ್ ಮಾಡೋದಕ್ಕೆ. ನೀವು ಯಾವ ರೀತಿ ಸೈಡ್ ಡಿಶ್ನ ಪ್ರಿಫರ್ ಮಾಡ್ತೀರಾ ಪೂರಿ ಜೊತೆಗೆ ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಚೆನ್ನಾಗಿ ಕಲಿಸ್ಕೊಳ್ಳಿ. ಸಾಕಷ್ಟು ಜನ ಏನು ಮಾಡ್ತಾರೆ, ಇದಕ್ಕೆ ಸ್ವಲ್ಪ ಹಾಲು, ಮೊಸರು ಸೇರಿಸ್ತಾರೆ. ಇನ್ನು ಕೆಲವೊಬ್ಬರು ಚಿರೋಟಿ ರವೆನೂ ಸೇರಿಸ್ತಾರೆ. ಸೊ ಆ ರೀತಿ ಎಲ್ಲ ಸೇರಿಸೋ ಬದಲು ಈ ರೀತಿ ಸಿಂಪಲ್ಲಾಗಿ ಒಂದು ವಿಧಾನ ಟ್ರೈ ಮಾಡಿ ನೋಡಿ, ನಿಮಗೆ ಖಂಡಿತವಾಗ್ಲೂ ಇಷ್ಟ ಆಗುತ್ತೆ. ಹಾಗೆ ನನ್ನ ವಿಡಿಯೋ ನೋಡ್ತಾ ಇರೋರು ಪ್ಲೀಸ್ ವಿಡಿಯೋಗೆ ಲೈಕ್ ಮಾಡಿ. ನೀವು ಲೈಕ್ ಮಾಡೋದ್ರಿಂದ ಅದು ಇನ್ನಷ್ಟು ಜನಕ್ಕೆ ಸಜೆಸ್ಟ್ ಆಗಿ ತೋರಿಸುತ್ತೆ. ನೋಡಿ ಈ ರೀತಿ ಗಟ್ಟಿಯಾಗಿ ಕಲಿಸ್ಕೋಬೇಕು. ಇದನ್ನು ಒಂದು 10 ಮಿನಿಟ್ಸ್ ಬಿಟ್ಟರೆ ಮತ್ತೆ ಅಳುಕಾಗುತ್ತೆ. ಸೊ ಇಷ್ಟು ಕನ್ಸಿಸ್ಟೆನ್ಸಿಯಲ್ಲಿ ಕಲಿಸ್ಕೊಂಡ್ರೆ ಸಾಕಾಗುತ್ತೆ. ಸೊ ಕಲಿಸ್ಕೋಬೇಕಂದ್ರೆ ತೀರಾ ಜಾಸ್ತಿ ಗಟ್ಟಿಯಾಗೂ ಕಲಿಸ್ಕೋಬೇಡಿ, ತೀರಾ ಅಳುಕಾಗೂ ಕಲಿಸ್ಬೇಡಿ. ಈ ಕನ್ಸಿಸ್ಟೆನ್ಸಿ ಇದ್ದರೆ ಸಾಕಾಗುತ್ತೆ. ಇದನ್ನು ಒಂದು 10 to 15 ಮಿನಿಟ್ಸ್ ರೆಸ್ಟ್ ಮಾಡೋದಕ್ಕೆ ಬಿಟ್ಟರೆ ನಮಗೆ ಮೃದುವಾಗಿರೋ ಪೂರಿ ಸಿಗುತ್ತೆ. ನೀವು ಹಿಟ್ಟು ಕಲಸಿದಾದ ತಕ್ಷಣ ಹಾಗೆ ಪೂರಿ ಚಪಾತಿ ಮಾಡಿಬಿಟ್ರೆ ಅದು ಗಟ್ಟಿ ಅನಿಸುತ್ತೆ. ಸೊ ತಿನ್ನೋದಕ್ಕೆ ಅಷ್ಟು ಮೃದುವಾಗಿ ಬರೋದಿಲ್ಲ. ನೋಡಿ ಒಂದು 10 ನಿಮಿಷ ನೆನೆದ ಮೇಲೆ ಹಿಟ್ಟು ಯಾವ ರೀತಿ ಆಗಿದೆ ಅಂತ. ತುಂಬಾ ಸಾಫ್ಟಾಗಿ ಆಗಿದೆ. ನಾವು ಇದನ್ನು ಲಟ್ಟಣಿಗೆ ಸಹಾಯದಿಂದ ಇನ್ನಷ್ಟು ಲಟ್ಟಿಸ್ಕೋಬೇಕು. ಈ ರೀತಿ ಲಟ್ಟಿಸ್ಕೊಳೋದ್ರಿಂದ ಇನ್ನಷ್ಟು ಚೆನ್ನಾಗಿ ಪೂರಿ ಫ್ಲಫಿಯಾಗಿ ಬರುತ್ತೆ, ಹಾಗೆ ಮೃದುವಾಗಿರುತ್ತೆ. ನಾನು ಹೇಳಿರೋ ವಿಧಾನದಲ್ಲಿ ನೀವು ಪೂರಿ ಮಾಡೋದ್ರಿಂದ ತುಂಬಾ ಚೆನ್ನಾಗಾಗುತ್ತೆ. ಸೊ ಒಂದ್ಸಲ ಟ್ರೈ ಮಾಡಿ, ನಿಮಗೂ ಕೂಡ ಇಷ್ಟ ಆಗುತ್ತೆ. ಈ ರೀತಿ ಲಟ್ಟಣಿಗೆಯಲ್ಲಿ ಕ್ಲೀನಾಗಿ ಅನ್ಕೋಬೇಕಾಗುತ್ತೆ. ಇನ್ನು ಸಾಕಷ್ಟು ಜನ ಕೇಳ್ಬೋದು, ಯಾಕೆ ಈ ರೀತಿ ಲಟ್ಟಣಿಗೆಯಲ್ಲಿ ಅನ್ಕೋಬೇಕು ಅಂತ ಅಂದರೆ, ನಾವು ಕಲಿಸ್ಬೇಕಾದ್ರೆ ಒಂದೊಂದ್ಸಲ ಆ ಕಡೆ ಈ ಕಡೆ ಆಗಿರುತ್ತೆ. ಸೊ ಈ ರೀತಿ ಲಟ್ಟಣಿಗೆಯಲ್ಲಿ ಲಟ್ಟಿಸ್ಕೊಂಡ್ರೆ ತುಂಬ ಈಸಿಯಾಗಿ ಆಗುತ್ತೆ ನಮಗೆ. ಸೊ ನಾನು ಈ ಸೈಜಲ್ಲಿ ಪೂರಿಗೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಸೊ ನೀವು ಬೇಕಾದರೆ ಸ್ವಲ್ಪ ಜಾಸ್ತಿ ಸೈಜಲ್ಲಿ ತೊಗೊಂಡು ಮಾಡ್ಬೋದು. ಇನ್ನು ದೊಡ್ಡ ಪೂರಿ ಆಗುತ್ತೆ, ಫ್ಲಫಿಯಾಗಿ ಬರುತ್ತೆ. ಸೊ ನಾನು ಮಕ್ಕಳಿಗೆ ಬಾಕ್ಸಿಗೆ ಕಟ್ಟೋದ್ರಿಂದ ಸೊ ಈ ಕನ್ಸಿಸ್ಟೆನ್ಸಿ ಸಾಕಾಗುತ್ತೆ. ಸೊ ಒಂದು 5ರಿಂದ 10 ಒಂದೇ ಸಲ ಮಾಡಿಟ್ಕೊಂಡು ಕರೆದ್ಬಿಟ್ರೆ ಈಸಿಯಾಗಿ ಆಗುತ್ತೆ. ಇನ್ನು ಎಣ್ಣೆ ಕರಿಬೇಕಾದ್ರೆ ಇನ್ನೊಂದು ವಿಚಾರ, ಜಾಸ್ತಿ ಹೈ ಫ್ಲೇಮಲ್ಲಿ ಇಡಬೇಡಿ, ತುಂಬ ಲೋ ಫ್ಲೇಮಲ್ಲಿ ಇಡಬೇಡಿ. ಪೂರಿ ಕರಿಬೇಕಾದ್ರೆ ಮೀಡಿಯಂ ಫ್ಲೇಮಲ್ಲಿ ಗ್ಯಾಸ್ ಇರಬೇಕಾಗುತ್ತೆ. ಪೂರಿ ಉದ್ದಬೇಕಾದ್ರೆ ಮಧ್ಯ ಸೈಡಿಗೆ ಜಾಸ್ತಿ ಪ್ರೆಸ್ ಕೊಟ್ಟು ಉದ್ದಬೇಡಿ. ಆ ರೀತಿ ಉದ್ದೋದ್ರಿಂದ ಅದು ಪಾಪಡ್ ಆಗಿಬಿಡುತ್ತೆ. ಸೊ ಉಬ್ಬಿ ಬರೋದಿಲ್ಲ. ಜಾಸ್ತಿ ಅದನ್ನು ಪ್ರೆಸ್ ಮಾಡೋಕ್ಕೆ ಹೋಗ್ಬೇಡಿ. ಲೈಟಾಗಿ ಸುತ್ತಾಲಿಗೆ ಅಷ್ಟೇ ಅದನ್ನು ಉದ್ದುತ್ತಾ ಬನ್ನಿ. ಸೊ ಈ ರೀತಿ ಉದ್ದೋದ್ರಿಂದ ನಿಮಗೆ ಫ್ಲಫಿಯಾಗಿ ಪೂರಿ ಉಬ್ಬಿ ಬರುತ್ತೆ. ಸೊ ನೋಡ್ಬೋದು, ನಾನಿಲ್ಲಿ ಒಂದೇ ಸಲಿಗೆ ಒಂದು 4-5 ಮಾಡಿಕೊಂಡು ಆಮೇಲೆ ಕರಿತೀನಿ. ಇನ್ನು ಪೂರಿ ಕರಿಬೇಕಾದ್ರೆ ಸಾಕಷ್ಟು ಜನ ಏನು ಮಾಡಿಬಿಡ್ತೀರಾ, ಹೈ ಫ್ಲೇಮಲ್ಲಿ ಇಡ್ತೀರಾ. ಹೈ ಫ್ಲೇಮಲ್ಲಿ ಇಡೋದ್ರಿಂದ ಕಂಪ್ಲೀಟಾಗಿ ಪೂರಿ ಅನ್ನೋದು ಸೀದೋಗ್ಬಿಡುತ್ತೆ. ಇನ್ನು ಕೆಲವೊಬ್ರು ಪೂರಿ ಮಾಡಬೇಕಾದ್ರೆ ಜಾಸ್ತಿ ಹಿಟ್ಟನ್ನು ಹಾಕ್ಕೊತಾರೆ. ಹಿಟ್ಟು ಜಾಸ್ತಿ ಹಾಕೋಬೇಡಿ. ಜಾಸ್ತಿ ಹಿಟ್ಟು ಹಾಕ್ಕೊಂಡ್ರೆ ಎಣ್ಣೆಯಲ್ಲಿ ಕರ್ರಿಗೆ ಬರ್ತಾ ಹೋಗುತ್ತೆ. ಸೊ ಈ ರೀತಿ ಸ್ವಲ್ಪ ಹಿಟ್ಟು ಹಾಕ್ಕೊಂಡು ಕರೀರಿ. ಸೊ ಎಣ್ಣೆನೂ ಕೂಡ ಜಾಸ್ತಿ ವೇಸ್ಟ್ ಆಗೋದಿಲ್ಲ ನಮ್ಗೆ ಎಷ್ಟು ಯೂಸ್ ಮಾಡಬೇಕಾದ್ರೆ. ಪೂರಿ ಒಂದೊಂದಾಗಿ ಉಬ್ಬಿದ ಆದ ನಂತರ ನಾನಿಲ್ಲಿ ಡೀಪಾಗಿ ಕರಿತಾ ಇದ್ದೀನಿ. ಸೊ ಕರಿಯೋಬೇಕಾದ್ರೂ ತುಂಬ ಇಂಪಾರ್ಟೆಂಟು. ಜಸ್ಟ್ ಹಾಕಿ ಬಿಡಬೇಡಿ ಪೂರಿನ. ಈ ರೀತಿ ಎಣ್ಣೆನ ಮೇಲೆ ಹಾಕಬೇಕಾಗುತ್ತೆ. ಈ ರೀತಿ ಎಣ್ಣೆ ಹಾಕಿ 1-2 ಸೆಕೆಂಡ್ ಹಾಗೆ ಬಿಡಿ ಫಸ್ಟಿಗೆ ಹಾಕಿದ ತಕ್ಷಣ. ಆಮೇಲೆ ತಿರುವಾಗಿ ನೋಡಿ ಯಾವ ರೀತಿ ಉಬ್ಬಿ ಬಂದಿದೆ ಪೂರಿ ಅಂತ. ಸೊ ನಾನು ತುಂಬಾ ಸಿಂಪಲ್ ವೇಯಲ್ಲಿ ನಿಮಗೆ ತೋರಿಸಿದ್ದೀನಿ. ಯಾವುದೇ ರೀತಿ ಜಾಸ್ತಿ ಐಟಮ್ಸ್ ಎಲ್ಲ ಯೂಸ್ ಮಾಡಿಲ್ಲ. 1-2 ಪೂರಿ ಆ ಕಡೆ ಈ ಕಡೆ ಆಗ್ಬೋದು, ಬಟ್ ಅದು ತುಂಬ ಚೆನ್ನಾಗಿ ಬರುತ್ತೆ. ಐ ಹೋಪ್ ಈ ವಿಡಿಯೋ ಇಷ್ಟ ಆಗಿದೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್.